ಹಲೋ ನಮಸ್ತೆ. ನಾನು ಕಡಲೆಪುರಿ ಉಸ್ಲಿ ಮಾಡ್ತಾಯಿದ್ದೀನಿ ನೋಡಿ. ಕಡಲೆಪುರಿ ಒಂದು ಬಟ್ಲಲ್ಲಿ ತೊಗೊಂಡಿದ್ದೀನಿ ನೋಡಿ. ಈರುಳ್ಳಿ ಒಂದೆರಡು ಚಿಕ್ಕದು ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, ಎರಡೆರಡು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಇವಾಗ ಪುರಿ ತೊಳೆದ್ಬಿಟ್ಟು ಒಗ್ಗರಣೆ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಇದ್ರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಕಡಲೆಪುರಿನ. ನೋಡಿ ಹಿಂಗೆ ತೊಳ್ಕೊಂಬಿಟ್ಟು ಚೆನ್ನಾಗಿ ನೋಡಿ, ಈ ಥರ ಜಾಲರಕ್ಕೆ ಕೆಳಗೆ ಹಿಂಗೆ ಹಾಕಬೇಕು. ಒಂದು ಕೆಳಗೆ ಒಂದು ಪಾತ್ರೆ ಇಟ್ಕೊಂಡು ಈ ಜಾಲರಕ್ಕೆ ಹಾಕಬೇಕು, ನೀರೆಲ್ಲ ಸೋರೋಗುತ್ತೆ. ನೋಡಿ ಈ ಥರ ಇದರಲ್ಲೇ ಹಿಂಗೆ ಇಟ್ಕೊಂಡ್ಬಿಟ್ರೆ ನೀರೆಲ್ಲ ಸೋರೋಗ್ಬಿಡುತ್ತೆ ಪುರಿಲಿ. ನೋಡಿ ಈ ಥರ ಹೇಳಿದ್ರೆ ನೋಡಿ ನೀರೆಲ್ಲ ಸೋರೋಗ್ಬಿಡುತ್ತೆ ಕ್ಲೀನಾಗಿ. ನೋಡಿ ಇಷ್ಟು ಕಡಲೆಕಾಯಿ ಬೀಜ ತೊಗೊಬೇಕು, ಹುರ್ಕೊಬೇಕು. ಅದಕ್ಕೆ ನೋಡಿ ಹೀಗೆ ಸ್ವಲ್ಪ ಗ್ಯಾಸ್ ಇಟ್ಕೊಳ್ಳಿ, ಸಣ್ಣಗೆ ಇಟ್ಕೊಂಡು ಹಿಂಗೆ ಹುರ್ಕೊಬೇಕು. ನೋಡಿ ಈ ಥರ ಸ್ವಲ್ಪ ಕೆಂಪು ಹುರ್ಕೊಂಬಿಡ್ಬೇಕು ಚೆನ್ನಾಗಿ. ನೋಡಿ ಆಗಿದೆ. ಇವಾಗ ಗ್ರೈಂಡ್ ಮಾಡ್ಕೊಂಬಿಡ್ಬೇಕು, ಇದೊಂದು ಸ್ವಲ್ಪ ಪುಡಿ ಮಾಡ್ಕೊಂಬಿಡ್ಬೇಕು. ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನಾನು ನೋಡಿ. ಒಂದು 4 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಉಸ್ಲಿಗೆ. ನೋಡಿ ಸ್ವಲ್ಪ ಸಾಸಿವೆ, ನೋಡಿ ಮೆಣಸಿನ್ಕಾಯಿ 2, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ, ನೋಡಿ ಸ್ವಲ್ಪ ಅರಿಶಿನ. ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಬೆಂದಿದೆ ಎಣ್ಣೆಯಲ್ಲಿ. ಸ್ವಲ್ಪ ಅರಿಶಿನ, ನೋಡಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಉಪ್ಪು. ನೋಡಿ ಆವಾಗಲೇ ಕರ್ಬೇವಿನ ಸೊಪ್ಪು ನಾನು ಹಾಕಿರಲಿಲ್ಲ, ಇವಾಗ ಹಾಕ್ತಾಯಿದ್ದೀನಿ. ನೋಡಿ ಕಡಲೆಪುರಿ ಹಾಕ್ತಾಯಿದ್ದೀನಿ, ಇದಕ್ಕೆ ಬುರುಗ್ಲ ಪುರಿ ಹಾಕ್ತಾಯಿದ್ದೀನಿ. ನೋಡಿ ಕಡಲೆಕಾಯಿ ಬೀಜ ಪುಡಿ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ, ಹಂಗೆ ಕಲಿಸ್ಕೊಂಬಿಡ್ಬೇಕು, ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು. ಕಡಲೆಕಾಯಿ ಬೀಜದ ಪುಡಿ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಒಗ್ಗರಣೆ ಆಗೋಯ್ತು, ಪುರಿ ಒಗ್ಗರಣೆ ಆಯಿತು, ರೆಡಿ ಆಯಿತು ನೋಡಿ. ಒಗ್ಗರಣೆ ರೆಡಿ, ಬುರುಗ್ಲ ಒಗ್ಗರಣೆ ರೆಡಿ.